ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಎಂಗಂಚಿ ಗ್ರಾಮಕ್ಕೆ ಬಂದಿದ್ವಿ. ಶ್ರೀ ದವಲ್ ಮಲಿಕ್ ದರ್ಗಾವನ್ನು ನೋಡಿಕೊಂಡು ದವಲ್ ಮಲಿಕ್ ಗುರುಗಳ ಒಂದು ಆಶೀರ್ವಾದ ಪಡೆದುಕೊಳ್ಳಲು. ಈ ಎಂಗಂಚಿ ಗ್ರಾಮ ಇರೋದು ಪ್ರಸ್ತುತ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ. ಬನ್ನಿ ಹಾಗೆ ಮಾತಾಡ್ತಾ ನಾವು ದೇವಸ್ಥಾನದ ಹತ್ರ ಹೋಗೋಣ. ಕಾಣ್ತಿರ್ಬೋದು ಈ ವಿಡಿಯೋದಲ್ಲಿ, ಇವತ್ತು ಜಾತ್ರೆ ಎಲ್ಲ ಬರೀ ಒಂದು ಗುರುವಾರ ಇರೋದು. ಈ ಗುರುವಾರದಿಂದನೇ ಇಷ್ಟು ಜನ ಇಲ್ಲಿ ಸೇರಿಕೊಂಡಿರುತ್ತಾರೆ. ನಿಮಗೆ ಕಾಣ್ತಿರ್ಬೋದು ಮುಂದೆ ಒಬ್ಬರು ಭಕ್ತಾದಿಗಳು ಏನು ಹರಕೆ ಬೇಡ್ಕೊಂಡು ದಿನಂಸಾರ ಹಾಕ್ಕೊಂತ ಹೊಂಟಿರುತ್ತಾರೆ. ನಾವು ಕೂಡ ಇಲ್ಲಿ ಕಾಯಿನೆ ತೆಗೆದುಕೊಂಡು ಹಂಗೆ ದೇವಸ್ಥಾನದ ಹತ್ರ ಹೊರಟಿದ್ವಿ. ನೋಡಿ, ಪ್ರತಿದಿನವೂ ಜಾತ್ರೆ ಥರ ಸಂಭ್ರಮಿಸುವ ಈ ಗ್ರಾಮದ ಜನರು. ಹೋಗ್ತಾ ಇದ್ದಂಗೆ ಮುಂದ್ಗಡೆ ಒಂದು ಶ್ರೀ ದವಲ್ ಮಲಿಕ್ ಅವರ ಕುದುರೆ ಕಾಣಿಸುತ್ತೆ. ಅದನ್ನು ನೋಡಿಕೊಂಡು ಹಂಗೆ ನಾವು ಹೊಂಟಿದ್ವಿ. ನೀವು ನೋಡ್ತಿರ್ಬೋದು, ಇದು ತಲ್ಬಾಕ್ಲಿ. ಅಲ್ಲಿ ನೋಡಿ ಒಂದು ಗಣೇಶನ ವಿಗ್ರಹ ಕೂಡ ಕೆತ್ತನೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಹೋಗ್ತಾ. ಈ ದೇವಸ್ಥಾನದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರು ಸಮಾನರೆಂದು ಇಲ್ಲಿ ಪೂಜೆ ಮಾಡ್ತಾರೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ಇಲ್ಲಿ ಪ್ರತಿ ಗುರುವಾರ ಕೂಡ ಜನರು ಬಂದು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಳ್ತಾರೆ. ಬನ್ನಿ ಹಂಗೆ ಮುಂದೆ ಹೋಗ್ತಾ ಮಾತಾಡೋಣ. ಸಜ್ಜಲಪ್ಪ ಜೂಮರ್ ಏನು ಮಾಡುತ್ತೆ? ದವಲ್ ಮಲಿಕ್ ಮುಸ್ಲಿಂ ಸಂತನಾದರೂ ಈ ದರ್ಗಾದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಜನರು ಸಮಾನ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ನೋಡಿ, ಇದು ಗುಡಿ ರೀಸೆಂಟಾಗಿ ಕಟ್ಟಿರುವುದು. ಬನ್ನಿ ಹಂಗೆ ಮಾತಾಡ್ಕೊಂತ ಗುಡಿಯೊಳಗೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಬರೀ ಕಲ್ಲಿನಲ್ಲೇ ಈ ಗುಡಿಯನ್ನು ಕೆತ್ತನೆ ಮಾಡಿರ್ತಾರೆ. ಜನ ಮಾತ್ರ ಜಾಸ್ತಿ ಜನ ಇತ್ತು ಇವತ್ತು, ಗುರುವಾರ ಇರೋ ಕಾರಣ. ಹಾಗೆ ನಾನು ಅವ್ರ ಮಧ್ಯೆ ಸೇರಿಕೊಂಡು ಶ್ರೀ ದವಲ್ ಮಲಿಕ್ ಸಂತರ ಒಂದು ಆಶೀರ್ವಾದವನ್ನು ಪಡೆದುಕೊಂಡೆ. ನೀವು ಕೂಡ ಈ ದವಲ್ ಮಲಿಕ್ ಸಂತರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ವಿಶೇಷ ಏನಪ್ಪ ಅಂದರೆ, ಈ ವಿಜಯಪುರ ಜಿಲ್ಲೆಯ ಎಂಕಂಚಿ ಗ್ರಾಮದಲ್ಲಿ ಇರುವ ಈ ದರ್ಗಾದಲ್ಲಿ ಈ ದರ್ಗಾವನ್ನು ಪೂಜಿಸುವ ಅರ್ಚಕರು ಇವರು ಹಾಲುಮತ ಸಮುದಾಯಕ್ಕೆ ಸೇರಿದವರು. ಇವರ ಕುಟುಂಬ ಮುಜೇವಾರ್ ಕುಟುಂಬ ಅಂತ. ಈ ಏನು ಅರ್ಚನೆ ಮಾಡ್ತಾರಲ್ಲ, ಅವ್ರ ಕುಟುಂಬದ ಹೆಸರು ಮುಜೇವಾರ್ ಕುಟುಂಬದವರು. ಈ ಗುಡಿ ಅರ್ಚನೆ ಮಾಡುವಂಥ ಅರ್ಚಕರು ಒಂದು ಹಾಲು ಮತದ ಸಮುದಾಯಕ್ಕೆ ಸೇರಿರುತ್ತಾರೆ. ಅದು ಇಲ್ಲಿನ ವಿಶೇಷ. ಹಾಗೆ ನಾವು ನೋಡ್ತಾ ಹೋದರೆ ಈ ಗುಡಿ ಒಳಗಡೆನೆ ಒಂದು ಆಂಜನೇಯನ ಮೂರ್ತಿ ಕೂಡ ಇದೆ. ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಈ
ಆಂಜನೇಯನ ಮೂರ್ತಿ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಒಂದೇ ಎಂದು ಹೇಳಿಕೊಡಲಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.